ಅವ್ರು ಫೋನ್ ಮಾಡಿದ್ರೆ ಫೋನ್ ಇರ್ತಕ್ಕಲ್ಲ ಒಂದು ಈ ಸಭೆ ಮಾಡಿದಾಗ ಇದು ಅದರಿಂದ ಕೂಡ ನೀನು ಲಕ್ಷ ಈ ಕಡೆ ಹೋಗಟ್ಟಿ ಯಾರಿಗೆ ಹೋಗೋದು ಹೇಳ್ಬೋದು ಅವ್ರು ಹೋಗೋಣ ಫೋನ್ ಮಾಡಿ ಹೋಗಿ ಇರೋಲ್ಲ ಅವರೇ ಹೋಗೋದು ಎಸ್ ಪಿ ಮೇಡಮ್ ಫೋನ್ ಮಾಡಿದಾಗ ನಾನು ಫೋನ್ ಮಾಡಿದಾಗ ಏನಂತ ಮಾತಾಡ್ತಾರೆ ಫೋನ್ ಮಾಡಿದ್ರೆ ಅದೇನು ಏನ್ರಿ ನಾವು ಬೆಂಗಳೂರಿಗೆ ಹೋಗಿದ್ದೀವಿ ಇಷ್ಟೇನ ಮಳೆ ಇಲ್ದು ಬೆಟ್ಟಿಗಾಗಿ ಈಗ ಮಳೆ ಬಂದದಂದು ಇಲ್ಲಿ ಊರಿಗೆ ಬಂದೀವಿ ಊರಿನಾಗ ಇಟ್ಟು ಹೊಲ ಮನೆಗೆ ಇಟ್ಟು ಕಡ್ಡಿ ಕಸ ಇದು ಬಂದು ದನಕಲ್ ಮನೆಗೆ ಬೇಕಾದ್ರ ನಿದ್ದಿಲ್ಲ ನೀರು ಅಡ್ಕಿಲ್ಲ ಏನ್ ಮಾಡ ನೀವು ಬರ್ರು ಬರ್ರು ಅದು ಗಾಡಿ ಚಾಲು ಬೆಳ್ಳಗತನ ಚಾಲು ರೀ ನಮ್ಮ ಅವ ರೋಡ್ ಸರಿಸಿ ಮನೆಗಳು ಮಕ್ಕಳು ಮನ್ಗವಲು ಏನ್ ಮಾಡಮ್ ರೋಡಿಗೆ ಕುಂದಿರ್ತೀವಿ ನಾಳೆದ್ದ ರೋಡಿಗೆ ಕುಂದಿರ್ತೀವಿ ಇಲ್ರಿ ಒಳಗೆ ಹೋಗ್ತೀವಿ ಆ ಕಡೆ. ನಿಮ್ಮ ಹೆಸರು? ನಮ್ಮ ಹೆಸರು ಎಲ್ಲಮ್ರಿ. ಯಾದಗಿರಿ ಜಿಲ್ಲೆಯ ನೂತನ ವಡಗೇರಿ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ 2 ನದಿಗಳು ಭೀಮಾ ಮತ್ತು ಕೃಷ್ಣಾ ನದಿ ಹರಿತವ. ಅಲ್ಲಿ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ನಡೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾದ PSI ಮೈನ್ಸ್ ಇಲಾಖೆ ಅಧಿಕಾರಿ ಮತ್ತು SP ಅವ್ರಿಗೆ ಫೋನ್ ಮಾಡಿದರೆ ನಮಗೆ ಅರ್ಜಿ ಕೊಡ್ರಿ ಅಂತಾರೆ. ಇದು ನನ್ನ ಸ್ವಂತ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ಅಲ್ಲ. ಆದರೆ ಅರ್ಜಿ ಕೊಡೋದಲ್ಲ, ಸ್ವಯಂ ಪ್ರೇರಿತ ಮಾಡಬೇಕಾಗಿತ್ತು. ಆದರೆ ನಾವು ಫೋನ್ ಮಾಡಿದ್ರೂ ಅರ್ಜಿ ಕೊಡು ಅಂತ ಹೇಳಿ ಉಡಾಪಿ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆ ಅದಲ್ಲ, ಇದು ನಾವು ಖಂಡಿಸ್ತೀವಿ. ಇದು ನಮ್ಮ ಜಿಲ್ಲೆಯಲ್ಲಿ ಹಾಳು ಮಾಡ್ತಕ್ಕಂಥ ಕೆಲಸ. ಜಿಲ್ಲೆಯ ನೈಸರ್ಗಿಕ ಸಂಪತ್ತು ರಾಜರೋಷವಾಗಿ ಇಂಥ ಬೃಹತ್ ಗಾಡಿಯಲ್ಲಿ ಹೊಡೆದ್ರು ಕೂಡ ಉಸುಗೊಡ್ಯಾರ್ದು ಯಾರು ತಪ್ಪಿಲ್ಲ. ಉಸುಗೊಡ್ಲಿಕ್ಕೆ ಸಹಕಾರ ಮಾಡಿ ಅವ್ರಿಗೆ ಬೆಂಬಲ ಕೊಡ್ತೀರ, ನಿಂಬುದು ತಪ್ಪು. ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿ ನಮ್ಮ ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಈ ಅಧಿಕಾರಿಗಳು ತಕ್ಷಣ ಇದು ಕಠಿಣ ಕ್ರಮ ಕೈಗೊಳ್ಬೇಕಿಲ್ಲ ಅಂದರೆ ಇವರು 3 ಅಧಿಕಾರಿ ವಿರುದ್ಧ ಏನಾದಂದ್ರೆ ಬೃಹತ್ ಪ್ರತಿಭಟನೆ 5,000 ಜನ ಸೇರಿ ಪ್ರತಿಭಟನೆ ಮಾಡಿ ಇವ್ರಿಗೆ ಎತ್ತಂಗಡಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಎಚ್ಚರಿಕೆ.